ಹೀಗೆ ಕೆರೆಯ ಬಳಿ ಕುತೂಹಲದಿಂದ ಜಮಾಯಿಸಿರುವ ನೂರಾರು ಸಾರ್ವಜನಿಕರು. ಕೆರೆಯಲ್ಲಿ ಯುವಕನ ಮೃತದೇಹಕ್ಕಾಗಿ ಶೋಧ ನಡೆಸುತ್ತಿರುವ ಅಗ್ನಿಶಾಮಕ ದಳದವರು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳದ ಬಳಿ ಇರುವ ಕೆರೆಯ ಬಳಿ. ಹೌದು, ಚಿಕ್ಕಬಳ್ಳಾಪುರದ ಬಾಪೂಜಿ ನಗರದ ನರಸಿಂಹ ಅಲಿಯಾಸ್ ಮೈಕಲ್ ಬೆಳಗ್ಗೆ ತನ್ನ ಸ್ನೇಹಿತರಾದ ಪ್ರಭು ಹಾಗೂ ಶ್ರೀನಿವಾಸ್ ಜೊತೆ ಕಂದವರ ಕೆರೆಯಂಗಳದ ಬಳಿ ಇರುವ ನೇರಳೆ ಮರಗಳಲ್ಲಿ ನೇರಳೆ ಹಣ್ಣುಗಳನ್ನ ಕಿತ್ತು ನಗರದಲ್ಲಿ 1500ಕ್ಕೆ ಮಾರಾಟ ಮಾಡಿದ್ದಾರೆ. ಬಂದಿದ್ದ ಹಣದಿಂದ ಮೈಕಲ್ ತನ್ನ ಸ್ನೇಹಿತರ ಜೊತೆ ಸೇರಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ನಂತರ ಸ್ನೇಹಿತರೆಲ್ಲ ಸೇರಿ ರಂಗಸ್ಥಳದ ಬಳಿ ಇರುವ ರಂಗಧಾಮ ಕೆರೆಯಲ್ಲಿ ಮೀನು ಹಾಗೂ ಏಡಿಯನ್ನ ಹಿಡಿಯಲು ಬಂದಿದ್ದಾರೆ. ಪ್ರಭು ಮತ್ತು ಶ್ರೀನಿವಾಸ್ ಇಬ್ಬರು ಮೀನು ಏಡಿಗಳಿಗಾಗಿ ಗಾಳ ಬಿಟ್ಟಿದ್ದಾರೆ. ಮೈಕಲ್ ಕೆರೆಯ ಪಕ್ಕ ಮಲಗಿದ್ದವನು ಇದ್ದಕ್ಕಿದ್ದಂತೆ ಎದ್ದು ಕೆರೆಯಲ್ಲಿ ಈಜಲು ಆರಂಭಿಸಿದ್ದಾನೆ. ಸಾಲದು ಅಂತ ಕೆರೆಯ ಮಧ್ಯದಲ್ಲಿರುವ ಕಲ್ಲುಗಳ ಮೇಲೆ ಹೋಗಿ ಬರ್ತೀನಿ ಅಂತ ಚಾಲೆಂಜ್ ಮಾಡಿ ಹೋದವನು ಮರಳಿ ವಾಪಸ್ ಬರಲೇ ಇಲ್ಲ. ನನ್ನ ಹೆಸರು ಪ್ರಭು ಅಂತ. ನಾವು ನಮ್ಮ ಜೊತೆಗಿದ್ರು ಬಂದಿದ್ವು, ಮೀನು ಹಿಡಿಯೋಕ್ಕಂತ ಬಂದ್ವಿ. ಫಸ್ಟ್ ಇಲ್ಲಿ ಹೆಂಗೆ ಬಂದಿದ್ದು ಅಂದರೆ ಇಲ್ಲಿಗೆ ಫಸ್ಟು ಕೆರೆ, ನಮ್ಮ ಮನೆ ಪಕ್ಕದಲ್ಲಿ ಕೆರೆ ಐತೆ. ಕೆರೆ ಪಕ್ಕದಲ್ಲಿ ನೇರಳೆ ಹಣ್ಣು ಮರಗಳೈತೆ. ನೇರಳೆ ಹಣ್ಣು ಕಿತ್ತೋಗಿ ಹೋಗಿದ್ವಿ, 5 ಜನ ಹೋಗಿದ್ವಿ ಕಿತ್ತೋಕ್ಕೆ. 5 ಜನ ಕಿತ್ಕೊಂಡ್ವಿ. ಒಂದು ಕ್ರೇಟ್ ಎತ್ಕೊಂಡು ಹೋಗಿದ್ವಿ. ಕ್ರೇಟ್ ಒಳಗಡೆ ಕಿತ್ಕೊಂಡು ಮಾರಾಕ್ಬಿಟ್ಟು ಅದ್ರ ಬಂದಿರೋ ದುಡ್ಡು ಎತ್ಕೊಂಡೋಗ್ಬಿಟ್ಟು ಎಲ್ಲ ಒಂದು ಕಡೆ ಸೇರಿಬಿಟ್ಟು ಒಂದು ಎಣ್ಣೆ ಹಾಕ್ದ್ವಿ. ಒಂದು ಸಿಟ್ಟಿಂಗ್ ಹಾಕ್ಕೊಂಡು ಇಲ್ಲಿಗೆ ಮತ್ತೆ ಅವರು ಇಬ್ಬರು ಹಂಗೆ ಹೊರಟೋಗಿದ್ರು. ನಮಗೇನೋ ಕೆಲಸ ಐತೆ ಅಂತ ನೀರ್ಕೊಂಡು ಮೀನು ಹಿಡ್ಕೊ ಹೋಗೋಣ ಅಂತ ಹೇಳಿದ್ನು. ಸರಿ ಆಯಿತು, ಯಾವಾಗ ನಡೆಯೋಣ ಅಂತ ಹೇಳಿದ್ವಿ. 3 ಬಂದ್ವಿ. ಅಲ್ಲಿಗೆ ಹೋಗಿ ಮಲ್ಕೊಂಡು ನಾವು ಹಿಡಿತಾ ಅಂತ ಬರೋವಾಗ ಕೋಡ್ದು ವೇಸ್ಟ್ ಆಗುತ್ತಲ್ಲ, ಚಿಕನ್ದು ವೇಸ್ಟು ತಗೊಂಡು ಅಲ್ಲಿ ಮಿಡಿಯಿಂದ ಹಿಡಿತಾ ಇದ್ದ. ನಾನು ಇತ್ತು ಕಡೆ ಹೇಳಕ್ಕೆ ಹಿಡಿತಾ ಇದ್ದ. ಅಲ್ಲಿ ಮಲ್ಕೊಂಡಿದ್ನು. ಹತ್ತು ಕಡೆ 3 ಎಣ್ಣೆ ಮೈಕಲ್ ಅಂತ ಎಣ್ಣೆ ಹತ್ತು ಕಡೆ ಇನ್ನು 30 ಜನ ಎಣ್ಣೆ ಹಾಕ್ತಾಯಿದ್ರು. 10 ಕಡೆ ಮಕ್ಕಳೆಲ್ಲ ಮೀನು ಹಿಡಿತಾಯಿದ್ರು, ಚಿಕ್ಕ ಮಕ್ಕಳೆಲ್ಲ ಹಿಡಿತಾಯಿದ್ರು. ಆಮೇಲೆ ಮಲ್ಕೊಂಡಿದ್ನ ಹತ್ತು ಹೋಗ್ದು ಎಣ್ಣೆ ಹಾಕ್ತಾಯಿದ್ರಲ್ಲ, ಅವ್ರ ಕಡೆ ಹೋಗ್ಬಿಟ್ಟು ಸೆಡ್ಸನ್ನು ಇಸ್ಕೊಂಡ, ನೀರು ಕೆಲ್ದ, ಕುಡ್ದ, ಮತ್ತೆ ಬಂದ. ಶರ್ಟು ಪ್ಯಾಂಟ್ ಬಿಚ್ಚಿದ್ರು, ಚಪ್ಪಲಿ ಎಲ್ಲ ಐತೆ ನೋಡಿ, ಬಟ್ಟೆ ಎಲ್ಲ ಅಲ್ಲಿ ಬಿಚ್ಚಿಬಿಟ್ಟು ಇಲ್ಲಿಗೆ ಬಂದ. ಏನು ಬಿಚ್ಚಿರೋದು, ಈಜೋಡಕ್ಕೆ ಬರಲ್ಲ, ಏನಿಲ್ಲ, ಕುಡ್ತೀಯ ಬಾ ಮೇಲೆಗಂದ್ರೆ ಮತ್ತೆ ಇಲ್ಲೆಲ್ಲ ಬಿಡು ಅಂತ ಹೇಳಿದ್ನು. ಹಂಗೆ ಇದ್ದೆ. ಸರಿ ಬಿಡು ಇರೋಲ್ಲ ಅಂತ ಹೇಳ್ದಾನಂತ ನಾನು ಇತ್ತು ಕಡೆ ನೋಡ್ಕೊತಾ ಇದ್ದೆ. 10 ಕಡೆ ಮೀನು ಇರ್ತಾಯಿದ್ದ, ಅವ್ರಲ್ಲಿ ಎಣ್ಣೆ ಹಾಕ್ತಾಯಿದ್ರು. ಆಮೇಲೆ ದುಂಬಿಸ್ಬಿಟ್ನು. ನಾನು ಅಲ್ಲಿಗೋಸ್ಕರ ಈಜಾಡ್ಕೊಂಡು ಅಲ್ಲಿಗೆ ಬಂದ. ಅಲ್ಲಿ ತೋರಿಸಿ ಹಿಂಗೆ ಅಲ್ಲಿಗೆ ಬಂದಿದ್ದ ತಕ್ಷಣ ಅಲ್ಲೇ ಇರೋ ಏನು ದಿಗಿಂದ ಅಂತ ಹೇಳ್ದೆ. ನಾನು ಏನಕ್ಕೆ ಇಲ್ದಿರೋದು ಅಂತ ಹೇಳ್ದೆ. ಅದನ್ನ ಕನ್ನಡ ಬರೋಲ್ಲ, ಏನಕ್ಕೆ ಹೇಳ್ದೆ. ಆಮೇಲೆ ಅಂದ್ಕೊಂಡು ಹೋಗಲ್ಲ ಬಿಡು, ಹಿಂಗೆ ಬಂದುಬಿಡ್ತೀನಿ ಅಂತ ಹೇಳ್ದೆ. ಇದ್ದಕ್ಕಿದ್ದಾಗೆ ಅದನ್ನು ತರಲೇ ಜಾಸ್ತಿ. ಅದನ್ನು ತಮಾಷೆ ರೆಕ್ಸೋದು, ತಮಾಷೆಗೇ ರೆಕ್ಸ್ತಾವನೆ, ಬರ್ತಾನೆ ಬಿಡು ಅಂದ್ಕೊಂಡೆ. ಅದನ್ನ ತಾದ ನಮ್ಮ ಮಗ ಥರ ಇದೆಯಾ, ಹೇಳಿದ ಮಾತು ಕೇಳ ಪಾಪ ಇದ್ದು ಅಂತ ಹೇಳ್ತಾ ಇದ್ನು. ಅದನ್ನ ಮಾತು ಕೇಳಿಲ್ಲ. ಅಲ್ಲಿ ಕಾಣಿಸ್ತಾ ಇದ್ದಲ್ಲ, ಅದ್ರ ಮೇಲೆ ಹೋಗ್ತೀನಿ ಏನು ಹೋಗ್ದವನು. ನಾನು ಏನು ಅನ್ಕೊಂಡೆ ಅಂದರೆ ಹತ್ತಿರ ಮುಂದೆ ಹೊಲ್ಟೋಗ್ನು ಇನ್ನೇನು ಹತ್ತು ಬಿಡ್ತಾನೆ ಬಿಡು, ಇನ್ನೇನು ಬರ್ತಾನೆ, ಹಂಗೆ ಬರ್ಬೋದು, ಕಡಿಮೆ ಐತಲ್ಲ ಅಂತ ಅಂದ್ಕೊಂಡೆ. ಹೋಗ್ದವನು ಅಲ್ಲೇ ಸ್ವಲ್ಪ ಅನಿಸುತ್ತೆ ಅದನಿಗೆ, ಇಷ್ಟೇ ಡಿಫ್ರೆನ್ಸು ಹಿಂಗಂದ್ರೆ ಅನಿಸುತ್ತೆ. ಅಲ್ಲೇ ಮುನ್ಕೊಂಡು ಆಮೇಲೆ ಕೂತಾಗ್ದೆ, ಕಿಚ್ಕೊಂಡೆ, ಮಮ್ಮ ಹೊಲ್ಟೋಗ್ತಾ ಇದ್ದಾನೆ, ಬರ್ತಾನೆ ಇಲ್ಲ ಅಂತ. ಆಮೇಲೆ ತಕ್ಕೊಂಡು ಡೈ ಹಾಕ್ಬಿಟ್ಟು ಅಲ್ಲಿಗೆ ಹೊಲ್ಟೋಗ್ದ ಹುಡ್ಕೋಗಿದ ತಕ್ಷಣ ಅಲ್ಲಿ ಸಿಗಲಿಲ್ಲ. ಗುಣಿ ಜಾಸ್ತಿ ಐತೆ, ಅಲ್ಲೇ ಹೊಲ್ಟೋಗವನೆ. ಡ್ರಿಂಕ್ ಮಾಡಿ. ಮೈಕಲ್ ನರಸಿಂಹ ಹೆಸರು, ಅಡ್ಡ ಹೆಸರು ನೇಮ್ ಬಂದು ಮೈಕಲ್ ಅಂತ. 29 ಆಗಿರುತ್ತೆ. ಚಿಕ್ಕಬಳ್ಳಾಪುರ, ಬಾಬಿ ನಗರ, 13, ವಾರ್ಡ್ ನಂಬರ್ 13. ಮದ್ಯದ ಅಮಲಿನಲ್ಲಿದ್ದ ವೇಳೆ ಕೆರೆಗೆ ಇಳಿದ ನರಸಿಂಹ ಅಲಿಯಾಸ್ ಮೈಕಲ್ ಏನೋ ಮಾಡಲು ಹೋಗಿ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಸ್ನೇಹಿತರು ನೀರಿಗಿಳಿಯಬೇಡವೆಂದು ಎಷ್ಟು ಬಾರಿ ಹೇಳಿದರೂ ಸಹ ಕೇಳದ ಮೈಕಲ್ ನೀರಲ್ಲಿ ಪುಂಡಾಟ ಮಾಡಲು ಹೋಗಿ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಇದನ್ನು ಗಮನಿಸಿದ ಸ್ನೇಹಿತರು ರಕ್ಷಿಸಲು ಪ್ರಯತ್ನಿಸಿದರೂ ಸಹ ಸಾಧ್ಯವಾಗಲಿಲ್ಲ. ಬಳಿಕ ಸ್ನೇಹಿತರು ಪೊಲೀಸರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ. ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸರು, ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ನೀರಲ್ಲಿ ಮುಳುಗಿದ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಸಿದ್ದಾರೆ. ಇಬ್ಬರು ಏಡಿ ಹಿಡಿಯಕ್ಕೆ ಹೋಗಿದ್ದಾರೆ, ಇನ್ನೊಬ್ಬನು ಈಜು ಹೊಡೆಯಕ್ಕೆ ಹೋಗ್ಬಿಟ್ಟು ಅದಾಗಿರೋದು.
ಇದ್ನೆ ಅವರು ದೊಡ್ಡವರೆಲ್ಲ ಅಲ್ಲಿದ್ದರು. ಇಳಿಬೇಡ್ರಪ್ಪ ಏನಕ್ಕೆ ಇಳಿತೀರಾ ಅಂತ ಆತನ ಹೇಳ್ತಾ ಇದ್ದ. ನೀರಲ್ಲಿ ಇಳಿಬೇಡ್ರೆ ಅಂತ ಆತನ ಹೇಳ್ತಾ ಇದ್ದ. ಯಾರ ಮಾತು ಕೇಳ್ತಾ ಇಲ್ಲ ಅವನು. ಅಷ್ಟೊಂದು ಡ್ರಿಂಕ್ಸ್ ಮಾಡವನು. ಏನೋ ಮಲಗಿರೋವನು ಅವನಷ್ಟಕ್ಕೆ ಅವನೇ ಬಟ್ಟೆ ಬಿಚ್ಚಿ ಹೋಗಿರೋದು. ಏನಕ್ಕೆ ಹೋಗಿದ್ದ ಏನೋ ಗೊತ್ತಿಲ್ಲ. ಅದು ಬೆಟ್ಟದ ಮೇಲೆ ಗುಂಡೆ ಮೇಲೆ ಹೋಗ್ಬೇಕಂತ ಹೋಗಿರೋನು. ನೀವು ಟ್ರೈ ಮಾಡಿದ್ರೆ ನಾವು ಹೋಗಿದ್ವಿ. 4 ಗಂಟೆ ಹೋಗ್ಬಿಟ್ಟು ನಾನು ಬಂದೆ. ಎಷ್ಟು ಹುಡುಕಿದ್ರಿ? ಜಾಸ್ತಿ ಹೋಗ್ತೀವಿ, ಒಂದು ಹಾಫ್ ಆನ್ ಅವರ್. ಹಳ್ಳ ಜಾಸ್ತಿ ಐತೆ. ಏನಕ್ಕೆ ಬಂದಿದ್ದು ನೀವೆಲ್ಲ ಈ ಕಡೆ? ಮೀನು ಹಿಡಿಯೋಕೆ ಅಷ್ಟೇ. ಕುಡಿದು ಜಾಸ್ತಿ ಆಗಿತ್ತು ಅವ್ರಿಗೆ. ಮಲಗಿರೋವನು ಅವನಷ್ಟಕ್ಕೆ ಅವನೇ ಹೋಗಿರೋದು. ಇನ್ನೇನು ಯಾರು ಬಲವಂತೆ ಮಾಡಿ ಅವನೇನು ನಿಲ್ಲಿಸಿಲ್ಲ. ಮದುವೆ ಆಗಿತ್ತು ಅವ್ರಿಗೆ? ಮೊದಲೇನಿಲ್ಲ ಏನೂ ಇಲ್ಲ, ಜಾಸ್ತಿ ಹುಡುಕಾದ ಒಟ್ಟಾರೆ ಮದ್ಯದ ಅಮಲಿನಲ್ಲಿ ಮೀನು ಹಿಡಿಯಲು ಬಂದಿದ್ದ ಯುವಕ ಕೆರೆಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದು ಘಟನೆ ಕುಟುಂಬಸ್ಥರಲ್ಲಿ ಆಕ್ರಂದನ ಮೂಡಿಸಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.